ಆರೋಪಿ ರಾಘವೇಂದ್ರ ನಿವಾಸದಲ್ಲಿ ರೇಣುಕಾಸ್ವಾಮಿ ಅವರ ಒಡವೆ ಪತ್ತೆಯಾಗಿದೆ. ಇನ್ನು ಒಡವೆಯನ್ನ ಪಡೆದು ರೇಣುಕಾಸ್ವಾಮಿ ನಿವಾಸಕ್ಕೆ ಕೊಂಡೊಯ್ದಿದ್ದಾರೆ ಪೊಲೀಸರು. ಆರೋಪಿ ರಾಘವೇಂದ್ರ ನಿವಾಸದಲ್ಲಿ ರೇಣುಕಾಸ್ವಾಮಿ ಒಡವೆ ಪತ್ತೆಯಾಗಿರುವಂತದ್ದು. ಇನ್ನು ಒಡವೆ ಪಡೆದು ರೇಣುಕಾಸ್ವಾಮಿ ನಿವಾಸಕ್ಕೆ ಕೊಂಡೊಯ್ದಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಒಡವೆಯನ್ನ ಪತ್ತೆಯನ್ನ ಹಚ್ಚಿದ್ದಾರೆ. ಇದು ರೇಣುಕಾಸ್ವಾಮಿದೆ ಅಂತ ಕುಟುಂಬಸ್ಥರು ಖಚಿತವನ್ನ ಪಡಿಸಿರುವಂತದ್ದು. ಇನ್ನು ರೇಣುಕಾಸ್ವಾಮಿ ವಾಚ್, ಉಂಗುರ, ಸರ ಪತ್ತೆ ಹಚ್ಚಿದ್ದಾರೆ ಕುಟುಂಬಸ್ಥರು, ಕಂಡುಹಿಡಿದಿದ್ದಾರೆ. ಇದು ನನ್ನ ಮಗಂದೆ ಅಂತ ಹೇಳ್ಬಿಟ್ಟು. ಇನ್ನು ರಾಘವೇಂದ್ರ A4 ಆರೋಪಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಒಂದು ಕಮೆಂಟ್ ಮಾಡಿದ್ದಕ್ಕೆ, ಕೆಟ್ಟದಾಗಿ ಒಂದು ಮೆಸೇಜ್ ಮಾಡಿದ್ದಕ್ಕೆ ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಭೀಕರವಾಗಿ ಕೊಲೆಯಾಗಿ ಬೀದಿ ಹೆಣವಾಗಿ ಬಿದ್ದಿರುವಂಥದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾಂಗ್ನ ಸಹಚರ A4 ಆರೋಪಿ ರಾಘವೇಂದ್ರ ರೇಣುಕಾಸ್ವಾಮಿ ಮೈಮೇಲಿದ್ದಂತಹ ಚಿನ್ನದ ಉಂಗುರ, ಸರವನ್ನ ಕದ್ದು ಮನೆಯಲ್ಲಿಟ್ಟಿದ್ದ. ಇನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮನೆಯ ಒಂದು ಸ್ಥಳ ಮಹಜರು ಮಾಡುವಾಗ ರೇಣುಕಾಸ್ವಾಮಿ ಅವರ ಒಡವೆ ಪತ್ತೆಯಾಗಿದೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನ A4 ಆರೋಪಿ ರಾಘವೇಂದ್ರನ ಮನೆಯಲ್ಲಿ ಕೊಲೆಯಾದಂತಹ ರೇಣುಕಾಸ್ವಾಮಿ ಮನೆಯಿಂದ ಧರಿಸಿಕೊಂಡು ಬಂದಿರತಕ್ಕಂಥ ಏನೇನೆಲ್ಲ ಒಡವೆ ಹಾಕೊಂಡ್ ಬಂದಿದ್ರು, ಚಿನ್ನದ ಉಂಗುರ, ಸರ ಕದ್ದು ಮನೆಯಲ್ಲಿ ಇಟ್ಟಿದ್ದ. ಇನ್ನು ಆತನನ್ನ ಭೀಕರವಾಗಿ ಕೊಲೆ ಮಾಡಿದ್ದು ಅಲ್ಲದೆ ಆತನ ಮೈಮೇಲಿದ್ದಂತಹ ಚಿನ್ನದ ಆಭರಣಗಳನ್ನ ಕಳ್ಳತನ ಮಾಡಿದ್ರು ಎನ್ನುವ ಅಂಶ ಕೂಡ ಇದೀಗ ಬಯಲಾಗಿರುವಂತದ್ದು. ಇನ್ನು ರೇಣುಕಾಸ್ವಾಮಿ ಧರಿಸಿದ್ದಂತಹ ಬಟ್ಟೆಯನ್ನ ಬಿಚ್ಚಿ ಬೇರೊಂದು ಟೀ ಶರ್ಟ್ ಹಾಕಿ ಮೃತದೇಹವನ್ನ ಸುಮನಹಳ್ಳಿ ಮೇಲ್ಸೇತುವೆ ಬಳಿಯ ಚರಂಡಿಗೆ ಬಿಸಾಡಿದ್ರು. ಒಟ್ಟಾರೆಯಾಗಿ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ಟ್ವಿಸ್ಟ್ ಅನ್ನ ಪಡಿತಾ ಇರುವಂತದ್ದು. ಉಂಗುರ, ಚಿನ್ನದ ಸರ ದರ್ಶನ್ ಗ್ಯಾಂಗ್ನ ಆರೋಪಿ ರಾಘವೇಂದ್ರ ಅವರ ಮನೆಯಲ್ಲಿದ್ದು ಇನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಲೆ ಆರೋಪಿ ರಾಘವೇಂದ್ರ ತನ್ನ ಪತ್ನಿಗೆ ರೇಣುಕಾಸ್ವಾಮಿ ಮೈಮೇಲಿಂದ ಕದ್ದುಕೊಂಡು ಬಂದು ಒಡವೆಯನ್ನ ಕೊಟ್ಟಿದ್ದಂತಹ ಒಡವೆಗಳನ್ನ ಇದೀಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರಿಗೆ ತಿಳಿಸಿದಾಗ, ಹೌದು ಇದು ರೇಣುಕಾಸ್ವಾಮಿದೆ, ಇದು ನನ್ನ ಮಗಂದೆ ವಾಚ್, ಹಾಗೆ ಉಂಗುರ, ಇನ್ನು ಸರ ಅಂತ ಅವರು ಖಚಿತಪಡಿಸಿರುವಂಥದ್ದು. ಒಟ್ಟಾರೆಯಾಗಿ 4.5 ಲಕ್ಷ ಕ್ಯಾಶ್ ಹಾಗೆ ಒಡವೆಗಳು ಮತ್ತು ಬಟ್ಟೆಗಳನ್ನು ಸೀಸ್ ಮಾಡಲಾಗಿದೆ ರಾಘವೇಂದ್ರ A4 ಆರೋಪಿ ರಾಘವೇಂದ್ರ ಮನೆಯಲ್ಲಿ.